ರಾಜ್ಯದಲ್ಲಿ ಸದ್ಯ ಮೂಡ ಹಗರಣ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಸಿಎಂ ರವರ ಪತ್ನಿ ಪಾರ್ವತಿ ಅವರು ಇದೀಗ ಮೂಡಕ್ಕೆ ವಾಪಸ್ ಸೈಟ್ ಅನ್ನ ಕೊಟ್ಟು ಪತ್ರವನ್ನ ಕೂಡ ಬರೆದಿರುವಂತದ್ದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸಹೋದರರ ಪುತ್ರರಾದ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಎಲ್ಲ ಘಟನೆಗಳ ನೋಡ್ತಾ ಇದ್ದೀರಿ. ನಿಮ್ಮ ದೊಡ್ಡಪ್ಪರು ಕೂಡ 40 ವರ್ಷದ ಸುದೀರ್ಘ ರಾಜಕಾರಣ, ಎಂದೂ ಕೂಡ ಇಂಥ ಕಳಂಕ ಇರಲಿಲ್ಲ. ಏನ್ ಹೇಳ್ತೀರಿ ಸರ್? ಈ ಒಂದು ಘಟನಾವಳಿಗಳು ಎಲ್ಲ ನಿರಂತರವಾಗಿ ನೋಡ್ಕೊಂಡು ಬರ್ತಿದ್ದಾರೆ, ಏನ್ ಹೇಳ್ತೀರಿ? ಅಲ್ಲ, 40 ವರ್ಷದಿಂದ ಕಳಂಕ ಇಲ್ಲದ ಈ ಕಳಂಕ ತರಬೇಕು ಅಂತ ಈ ಥರ ಷಡ್ಯಂತ್ರ ಮಾಡ್ತಿದ್ದಾರೆ ಪ್ರತಿಪಕ್ಷದವರು, JDS ಮತ್ತು BJP ಸೇರ್ಕೊಂಡು. ಅದೊಂದು ಸಣ್ಣದು, ಅದು ಏನಲ್ಲ. 3 ಎಕರೆ 16 ಕುಂಟೆ ಜಮೀನು ತಗೊಂಡಿರೋದನ್ನ ಅವರು ನಮ್ಮ ದೊಡ್ಡಮ್ಮ ಅವರ ತಮ್ಮವರು ಅಣ್ಣವರು ದಾನವಾಗಿ ಕೊಟ್ಟಿದ್ರು ಅವ್ರಿಗೆ. ಅದನ್ನೇ ಇದನ್ನೇ ಇಟ್ಕೊಂಡು ಇವಾಗ 98ರಲ್ಲಿ 99 ಕೊಟ್ಟಿದ್ರು, ಮತ್ತು 14ರಲ್ಲಿ ಇವ್ರಿಗೆ ದಾನವಾಗಿ ಕೊಟ್ಟಿದ್ರು ಅಷ್ಟ ಕುಂಕುಮ ಅಂತೇಳಿ. 21-22ರಲ್ಲಿ ಪರ್ಯಾಯವಾಗಿ 50-50 ಅನ್ನೋ ಪದದಲ್ಲಿ 3 ಎಕರೆ 16 ಕುಂಟೆಗೆ 14 ಸೈಟ್ನ ಪರ್ಯಾಯವಾಗಿ ಕೊಟ್ಟಿದ್ರು. ಅದು ಯಾರಿದ್ರು? BJP ಅವರು ಇದ್ರು ಅವಾಗ 21-22ರಲ್ಲಿ. ಅವರೇ ಅಧ್ಯಕ್ಷರು, ಅವರೇ CM. ಮತ್ತು ಈಗ ನಮ್ಮ ದೊಡ್ಡಮ್ಮವ್ರು ಏನಂತ ಇದು ಮಾಡಿದ್ರು, ಇಲ್ಲಿವರೆಗೂ ಅದು ಏನು ಕಾನೂನು ಪ್ರಕಾರ ಏನಿರುತ್ತೆ ಆ ಥರ ಮಾಡ್ಕೊಂಡು ಹೋಗಲಿ ಅಂತ ಇದು ಮಾಡಿದ್ರು. ಮತ್ತು ಇವಾಗ ಅವರು ಕೊನೆಯಲ್ಲಿ ನಮ್ಮ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದರಿಂದ ಕಳಂಕರಹಿತ 40 ವರ್ಷದಿಂದ ಅವರು ಕಳಂಕರಹಿತವಾಗಿದ್ದಾರೆ, ಕಳಂಕರಹಿತರನ್ನೇ ಆಗಿರಲಿ, ನನ್ನಿಂದ ತೊಂದರೆ ಆಗೋದು ಬೇಡ ಅಂತೇಳಿ ಅಧ್ಯಕ್ಷ ಸೈಟ್ನ ವಾಪಸ್ಸು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಯಾಕೆ ಸರ್ ಸಿದ್ದರಾಮಯ್ಯನವರೇ ಅವ್ರ ಮೇಲೆ ಉನ್ನಾರ, ಅವ್ರ ಮೇಲೆ ಷಡ್ಯಂತ್ರ, ಅಂದ್ರೆ ದ್ವೇಷ ರಾಜಕಾರಣ, ಏನ್ ಹೇಳ್ತೀರಾ ಅಂತ? ಅಲ್ಲ, ಅವ್ರು ಒಟ್ಟಾರೆ ಬ್ಯಾಕ್ವರ್ಡ್ ಹಿಂದುಳಿದವ್ರ ಪರವಾಗಿ ಇದ್ದಾರಲ್ಲ, ಅವ್ರನ್ನ ಏನಾರ ಮಾಡಿ 40 ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅವ್ರ ಮೇಲೆ. 40 ವರ್ಷದಿಂದ ನಾವು ಏನಾರ ಮಾಡಿ ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಥರ ಷಡ್ಯಂತ್ರ ಮಾಡ್ತಾರೆ ವಿರೋಧ ಪಕ್ಷದವರು. ಅಂದ್ರೆ BJP ಅವರು JDS ನವರು CM ಸ್ಥಾನ ಕೆಳಗಿಳಿಸಬೇಕು ಅನ್ನೋದೊಂದೇ ಏಕೈಕ ಉದ್ದೇಶ ಒಂದೇ. ಈಗ ಕುಮಾರಸ್ವಾಮಿ ಅವರು ಗಂಗೇನಹಳ್ಳಿ ಹಗರಣ ಇದೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಮತ್ತು ಎಲೆಕ್ಟ್ರಿಕ್ ಇದರಲ್ಲಿ 800 ಕೋಟಿ ಹಗರಣ ಇದೆ, ಅದನ್ನ ರಾಜೀನಾಮೆ ಕೇಳ್ತಿಲ್ಲ ನಿರ್ಮಲಾ ಸೀತಾರಾಮನ್. ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ಇದಿದೆ, ಅವ್ರ ರಾಜೀನಾಮೆ ಕೇಳ್ತಿಲ್ಲ. ಇವರೊಬ್ಬರನ್ನ ಯಾಕೆ ಕೇಳ್ತಿದ್ದಾರೆ ರಾಜೀನಾಮೆನ? ಸರ್, ಸಿದ್ದರಾಮಯ್ಯನವ್ರ ಪತ್ನಿ ಯಾವತ್ತೂ ಕೂಡ ಹೊರಗೆ ಬಂದು ಕಾಣಿಸ್ಕೊಂಡು ನೋಡಿ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಂಥವ್ರು ಇವತ್ತು ಅಧಿಕಾರದಲ್ಲಿ ಮೆರೀತಾರೆ. ಇವತ್ತಿನವರೆಗೆ ಒಂದು ಅಧಿಕಾರದಲ್ಲಿ ಅವ್ರು 40 ವರ್ಷ ರಾಜಕಾರಣದಲ್ಲಿ ಒಂದು ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅಧಿಕಾರದಲ್ಲಿ. ಆದರೆ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ತಿದ್ದಾರೆ BJP ಅವರು, JDSನವರು. ಅಂದ್ರೆ ರಾಜಕಾರಣ ಒಂದ್ ಕಡೆ, ಅದಕ್ಕಾಗಿ ಅವರ ಪತ್ನಿನೂ ಕೂಡ ಹೊರತರುವಂತ ಕೆಲಸಗಳು ಆಗ್ತಾ ಇದೆಯಾ? ಅವ್ರ ವಿಚಾರಣೆ ನಮ್ಮ ದೊಡ್ಡಮ್ಮ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರು, ತಪ್ಪು ಮಾಡೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಇದನ್ನ ತಪ್ಪೇ ಮಾಡಿಲ್ಲ, ಅವರು ಪರ್ಯಾಯವಾಗಿ ಕೊಟ್ಟಿರೋದು ಇವರೇ. ಅವರು ಈ ಕಡೆ ಇಂಥ ಜಾಗದಲ್ಲೇ ಕೊಡಿ ಅಂತಲೂ ಏನು ಕೇಳಿಲ್ಲ, ಅವ್ರನ್ನ ಇವರೇ ಕೊಟ್ಟಿರೋದು. ಮತ್ತು ಇವರೇ ಅದನ್ನು ತಪ್ಪು ಥರ ಬಿಂಬಿಸ್ತಿದ್ದಾರೆ. ಏಕೈಕ ಉದ್ದೇಶ ಇವರು ಸಿದ್ದರಾಮಯ್ಯನವ್ರನ್ನ ರಾಜಕಾರಣದಿಂದ ನಿವೃತ್ತಿ ಹೊಂದಿಸಬೇಕು ಅನ್ನೋ ಯಾವುದೇ ಕಾರಣಕ್ಕೂ 7 ಕೋಟಿ ಜನತೆ ಅವ್ರ ಪರವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದೆ, ಹೈಕಮಾಂಡ್ ಇದೆ, 136 ಜನ MLAಗಳು ಅವ್ರ ಪರ ಇದ್ದಾರೆ. ಸರ್, ಅದು ಮತ್ತೊಂದ್ ಕಡೆ ಈ ಎಲ್ಲ ಬೆಳವಣಿಗೆ ನೋಡಿದ್ಮೇಲೆ ನಿಮ್ಮ ದೊಡ್ಡಮ್ಮವ್ರ ಜೊತೆ ಏನಾರ ಮಾತಾಡಿದ್ರೆ ಸರ್, ಅವ್ರು ಏನಾರ ನೋವು ನಾನು 2-3 ಸಲ ಮಾತಾಡಿಸಿದ್ದೀನಿ. ನೋವು ಅವ್ರಿಗೆ ಏನಂದರೆ, ನಾನು ಯಾವತ್ತೂ ಹಸ್ತಕ್ಷೇಪ ಮಾಡಿಲ್ಲ. ನನ್ನನ್ನು ಈ ಥರ ನನ್ನಿಂದ ಮುಂದೆ ಇಟ್ಕೊಂಡು ನಮ್ಮ ಇದು ಮಾಡ್ತಾ ಇದ್ದಾರಲ್ಲ ಸಾಹೇಬರು, ನನ್ನ ಉದ್ದೇಶದಿಂದ ಅವ್ರಿಗೆ ನೋವಾಗಿದೆ. ಸರ್, ಇಂದು ಹೊರಬರದವರು ಇವತ್ತು ಲೋಕಾಯುಕ್ತ ತನಿಖೆಯನ್ನು ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ. ಒಂದ್ ಕಡೆ ಸಿದ್ದರಾಮಯ್ಯನವ್ರ ಜೊತೆಗೆ ಅವರ ಪತ್ನಿನೂ ಕೂಡ, ಯಾಕೆಂದ್ರೆ A2 ಆರೋಪಿಯನ್ನಾಗಿ ಮಾಡಿರುವಂತದ್ದು, ಅವರು ಕೂಡ ತನಿಖೆಯನ್ನು ಎದುರಿಸಬೇಕು. ಏನ್ ಹೇಳ್ತಾರೆ ಸರ್? ಅಲ್ಲ, ಅದೇ ಇವರು BJP JDS ಷಡ್ಯಂತ್ರ ಮಾಡ್ಕೊಂಡು ಹೊರಗಡೆ ಬಂದಿಲ್ಲ ಅನ್ನೋ ಒಂದು ಉದ್ದೇಶ, ಆ ಉದ್ದೇಶ ಇಲ್ಲ ಅವ್ರಿಗೆ. ಸಿದ್ದರಾಮಯ್ಯನವ್ರನ್ನ ಇವರ ಮುಖಾಂತರ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳಬೇಕು. ಈಗ ಅವ್ರದ್ದು ನೋಡಿ, ಒಂದು ಸೈನರ್ ಹಾಕಿದಾರ, ಇಲ್ಲ ಒಂದು ಫೋನ್ ಮಾಡಿಲ್ಲ, ಒಂದು ಸೈನ್ ಮಾಡಿಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ಆಗೂ ಇಲ್ಲ ಇದು ಈ ಹಗರಣ. ಅದನ್ನು ಸುಮ್ಮನೆ ಹಗರಣ ಅಂತ ಹೇಳ್ತಾರೆ. ಹಗರಣನೇ ಅಲ್ಲ ಇದು. ಎಲ್ಲ ಹಗರಣ ಅದು? ಪರ್ಯಾಯವಾಗಿ ಇವರೇ ಜಮೀನು 14 ಸೈಟ್ ಕೊಟ್ಬಿಟ್ಟು ಇವಾಗ ಹಗರಣ ಅಂತ ಬಿಂಬಿಸ್ತಾ ಇದ್ದಾರೆ. ಒಟ್ಟಾರೆ ರಾಜಕೀಯ ಪ್ರೇರಿತವಾಗಿ ಇದನ್ನು ಮಾಡ್ತಾ ಇದ್ದಾರೆ BJP JDSನವರು. ಈಗ ಲೋಕಾಯುಕ್ತದಲ್ಲಿ ಸರ್ FIR ಆಗಿದೆ. A1 ಆರೋಪಿಯಾಗಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ, A2 ಆಗಿ ಪಾರ್ವತಿ ಅವ್ರು ಮಾಡಿದ್ದಾರೆ, ಮತ್ತೆ ಅವ್ರ ಬಾಮೈದ A3, ಈ ಥರ ಎಲ್ಲ ಇದಾಗಿದೆ ಸರ್. ಕೊನೆಯದಾಗಿ ತನಿಖೆಯನ್ನು ಎದುರಿಸಿ ಹೊರಬರ್ತಾರ, ಏನ್ ಹೇಳ್ತೀರಾ? ಅಲ್ಲ, 14 ಸೈಟು ವಾಪಸ್ ಕೊಟ್ಮೇಲೆ ತನಿಖೆಯಲ್ಲಿ ಬಂತು. ಅಲ್ಲಿ ತನಿಖೆ ಈಗ ಅವರು ಅದನ್ನ ಥರ ಇಟ್ಕೊಂಡು ಹೋಗಿದ್ದು. ಈಗ ಅದು ಕೊಟ್ಬಿಟ್ಟಿದಾರಲ್ಲ, ಕೊಡಂಗಿಲ್ಲ, ಕಾನೂನು ಪ್ರಕಾರ ಹೋಗೋದು ಕೊಡಂಗಿಲ್ಲ ಅದನ್ನು, ಆದರೂ ಕೊಟ್ಟಿದ್ದಾರೆ. ಇನ್ನು ತನಿಖೆ ಏನು ಬಂತು? ಅಲ್ಲಿ ತನಿಖೆನೇ ಇಲ್ಲ. ಅಲ್ಲಿ ಅಲ್ಲ, ತನಿಖೆ ಮಾಡಲೇಬೇಕಂತ ವಿರೋಧ ಪಕ್ಷಗಳು ಇನ್ನೂ ರಾಜಕೀಯ ಮಾಡ್ತಾರೆ. ಅವ್ರು JDS BJP ಅವ್ರು ಬೇರೆ ಏನೂ ಇಲ್ವಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ 40 ವರ್ಷದಿಂದ ಇವತ್ತಿನ ಬೇರೆ ಏನಾರ ಇದೆಯಾ?
ಯಾವುದೂ ಇಲ್ಲ ಅವ್ರಿಗೆ ಇದೊಂದಿತ್ತು ಇಟ್ಕೊಂಡಿದ್ರು, ಈಗ ವಾಪಸ್ ಕೊಟ್ಟಿದ್ದೀವಿ. ಇನ್ನು ತನಿಖೆ ಏನು ಬಂತು ಅಲ್ಲಿ? ತನಿಖೆ ಏನಿಲ್ಲ, ರಾಜಕೀಯವಾಗಿ ಮಾಡಬೇಕು ಮಾಡ್ಕೋತಾರೆ. ಏನಾದ್ರೂ ತನಿಖೆ ಆದ್ರೆ ಅವರು ಎಲ್ಲ ಆರೋಪ ಮುಕ್ತರಾಗಿ ಹೊರ ಬರ್ತಾರ ಅಂತ ಸರ್? 100% ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರೆ. ಇದಿಷ್ಟು ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡರ ಮಗ ಸಿದ್ದರಾಮಯ್ಯರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸಿದ್ದರಾಮನಹುಂಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.